ನಮಸ್ತೆ ಎಲ್ರಿಗೂ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರಮಲ್ ಪಾಪ್ಕಾರ್ನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮನೆಗಳಲ್ಲಿನೇ ಮಕ್ಕಳಿಗೆ ಹೈಜಿನಿಕ್ಕಾಗಿ ಮಾಡಿಕೊಡ್ಬೋದು. ತುಂಬ ಇನ್ಸ್ಟೆಂಟಾಗಿ 1-2 ನಿಮಿಷದಲ್ಲೇ ರೆಡಿ ಆಗುವಂಥ ಕ್ಯಾರಮಲ್ ಪಾಪ್ಕಾರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪಾಪ್ಕಾರ್ನ್ ಮಾಡೋದಕ್ಕೆ ನಾನು ಡ್ರೈ ಕಾರ್ನ ತೊಗೊಂಡಿದ್ದೀನಿ. ಯಾವುದೇ ಆಯಿಲ್ ಮಿಕ್ಸ್ ಇರುವಂಥ ಪ್ಯಾಕೆಟ್ಗಳಲ್ಲಿರುವಂಥ ಕಾರ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಡ್ರೈ ಆಗಿರುವಂಥ ಪಾಪ್ಕಾರ್ನ ತೊಗೊಂಡಿದ್ದೀನಿ. ಹೋಮ್ ಮೇಡ್ ಬಟರ್ನ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆನ ಹಾಕಿಬಿಟ್ಟು ನಾನು ಪಾಪ್ಕಾರ್ನ ಮಾಡ್ತಾಯಿರ್ತೀನಿ. ಸ್ವಲ್ಪ 1-2 ಸ್ಪೂನ್ ಬೆಣ್ಣೆನ ಹಾಕ್ಕೊಳ್ಳಿ. ಈಗ ಅದೆಲ್ಲ ಚೆನ್ನಾಗಿ ಮೆಲ್ಟ್ ಆದ ತಕ್ಷಣ ಡ್ರೈ ಕಾರ್ನ್ ಏನಿರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ತಾಯಿರಿ. ಅದು ಚೆನ್ನಾಗಿ ಬಾಯ್ಲ್ ಆದ ತಕ್ಷಣವೇ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಮೇಲ್ಗಡೆ ಏನಾದರೂ ಮುಚ್ಚಲೇಬೇಕು ಇದಕ್ಕೆ, ಇಲ್ಲಾಂದರೆ ಮುಖಕ್ಕೆ ಸಿಡಿಯೋವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇನ್ನೂ ಆಗ್ತಾಯಿಲ್ಲ ಅದು. ಈಗ ನೋಡಿ ಯಾವ ರೀತಿ ಆಗ್ತಾಯಿದೆ ಅಂತ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪಾಪ್ಕಾರ್ನ್ ಮಾಡ್ತಾರೆ. ಈ ರೀತಿ ಕ್ಯಾರಮಲ್ ಪಾಪ್ಕಾರ್ನ ಮಾಡಿಕೊಡಿ, ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ. ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಚಟಪಟ ಅಂತ ಸೌಂಡ್ ಬರ್ತಾಯಿದೆ ಅಂತ. ಪಾಪ್ಕಾರ್ನಲ್ಲಿ ತುಂಬಾ ವೆರೈಟಿ ಇದೆ. ಕ್ಯಾರಮಲ್ ಪಾಪ್ಕಾರ್ನ್, ಮಸಾಲ ಪಾಪ್ಕಾರ್ನ್, ಪ್ಲೇನ್ ಪಾಪ್ಕಾರ್ನ್, ವೆರೈಟಿ ಪಾಪ್ಕಾರ್ನ ನಾವು ನೋಡ್ಬೋದು. ತುಂಬ ಹೆಲ್ದಿ ಕೂಡ ಮಕ್ಕಳಿಗಂತೂ. ಇದನ್ನು ಯಾವಾಗಲೂ ಮಾಡ್ತಾಯಿರ್ತೀನಿ ನಾನು ಮಾತ್ರ. ನೋಡಿ ಯಾವ ರೀತಿ ಆಗ್ತಾಯಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದ್ದಾರ. ನೀವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಟ್ಟರೆ ಸೀದೋಗ್ಬಿಡುತ್ತೆ ಕೆಳಗಡೆ. ಈಗ ನಾನು ಕ್ಯಾರಮಲ್ ಪಾಪ್ಕಾರ್ನ್ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸಕ್ಕರೆನ ಹಾಕ್ತಾಯಿದ್ದೀನಿ. 1 ಬೌಲ್ ಸಕ್ಕರೆ ಹಾಕಿದ್ದೀನಿ. ಇದು ಚೆನ್ನಾಗಿ ಮೆಲ್ಟ್ ಆಗಬೇಕೆಲ್ಲ. ನಾನು ನೀರು ಹಾಕ್ತಾಯಿಲ್ಲ ಇದಕ್ಕೆ. ಅದೇ ಕರಗ್ತಾ ಇದೆ ನೋಡಿ. ಈಗ ಈ ರೀತಿ ನಾವು ನೀರು ಹಾಕ್ತಾಯಿದ್ರೂ ಈ ರೀತಿ ಕರಗ್ತದೆ ಬಿಸಿ ಆದ ತಕ್ಷಣವೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾನೇ ಇರಿ. ನೋಡಿ ಯಾವ ರೀತಿ ಎಲ್ಲ ಚೆನ್ನಾಗಿ ಮೆಲ್ಟ್ ಆಯ್ತು ನೋಡಿ ಇದು. ಈಗ ಸ್ವಲ್ಪ ಬಟರ್ನ ಹಾಕ್ತಾಯಿದ್ದೀನಿ. ಬಟರ್ನ ಹಂಗೆ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ. ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬ ಈಸಿಯಾಗಿ ತಿಂತಾರೆ. ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡಬೇಕೀಗ. ಈ ಸಕ್ಕರೆದು ಕಲರೆಲ್ಲ ಚೇಂಜ್ ಆಗ್ತಾ ಬರುತ್ತೆ. ನಂತರ ಇದಕ್ಕೆ ನಾವು ಸ್ವಲ್ಪ ಕಾರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ರೆಡಿ ಆಗಿದೆ. ಕಾರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಆದಷ್ಟು ಡ್ರೈ ಕಾರ್ನ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಪಾಕೆಟ್ಗಳಲ್ಲಿ ಆಯಿಲ್ ಹಾಕಿಬಿಟ್ಟು ಮಾಡ್ತಾರೆ ನೋಡಿ, ಅದು ನನಗೆ ಅಷ್ಟು ಒಳ್ಳೆಯದು ಅಂತ ಅನ್ನಿಸ್ತಾ ಇಲ್ಲ. ಈ ರೀತಿ ಡ್ರೈ ಕಾರ್ನ ಆದರೆ ನಾವು ಯಾವ ರೀತಿ ಮಸಾಲಾನ ಹಾಕಿಬಿಟ್ಟು ಸಹ ಪಾಪ್ಕಾರ್ನ್ ರೆಡಿ ಮಾಡ್ಬೋದು. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗೋ ರೀತಿ ಮಾಡ್ಬೋದು ನಾವು. ತುಂಬ ಸುಲಭ ಇದನ್ನು ಮಾಡೋದು. ನೋಡಿ ಯಾವ ರೀತಿ ಆಗುತ್ತೆ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ, ಪ್ರತಿಯೊಬ್ಬರಿಗೂ ಇದು ಇಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬರ್ತಾಯಿದೆ ಅಂತ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳು ಖುಷಿಯಾಗಿ ತಿಂತಾರೆ ಇದನ್ನು ಮಾತ್ರ. ನೀವು ನೋಡ್ತಾ ಇರ್ಬೋದು. ನಾನು ಮಾಡಿರೋ ಕ್ಯಾರಮಲ್ ಪಾಪ್ಕಾರ್ನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.